ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭ ತಿಳಿಯಪಡಿಸುತ್ತೇನೆ. ಬೆಳಗಾಯಿತು, ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯವನ್ನು ಓದಿದ್ದೀರಾ? ಪ್ರಾರ್ಥನೆ ಮಾಡಿದ್ದೀರಾ? ದೇವರ ವಾಕ್ಯದಿಂದ ಮತ್ತೊಂದು ಸಾರಿ ಬಲಗೊಳ್ಳುವುದಕ್ಕಾಗಿ ಮತ್ತೊಮ್ಮೆ ಸಿದ್ಧರಾಗಿದ್ದೀರಾ ಎಂಬುದಾಗಿ ನಿಮ್ಮೆಲ್ಲರನ್ನು ಎಬ್ಬಿಸುತ್ತಾ ದೇವರು ಕೊಡುವ ಸಂದೇಶಗಳನ್ನು ಅನುದಿನವೂ ನಿಮ್ಮೆಲ್ಲರ ಮುಂದೆ ಪ್ರಸಾರ ಮಾಡ್ತಿದ್ದೇವಲ್ಲವೇ? ಬನ್ನಿ ಹಾಗಾದರೆ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮಾತಾಡುವ ದೇವರೇ, ನಿಮಗೆ ವಂದನೆಗಳು. ನಮ್ಮ ಹೃದಯದ ಸ್ಥಿತಿಯನ್ನು, ನಮ್ಮ ಆರ್ಥಿಕ ತೊಂದರೆಗಳನ್ನು, ನಮ್ಮ ಕುಟುಂಬ ಸಮಸ್ಯೆಯನ್ನು, ನಮ್ಮ ಬದುಕು ಬಹಳ ಚೆನ್ನಾಗಿ ಅರಿತ ದೇವರೇ, ನಮ್ಮನ್ನು ಬದಲಾಯಿಸುವುದಕ್ಕಾಗಿ, ಉಪಕಾರ ಮಾಡುವುದಕ್ಕಾಗಿ, ಆಶೀರ್ವದಿಸುವುದಕ್ಕಾಗಿ ಆಸೆಯುಳ್ಳ ದೇವರೇ, ನಿಮ್ಮ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದೇವೆ. ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿಜವೇ ಅಲ್ಲವೋ? ನಮ್ಮ ಬದುಕನ್ನು ಬಹಳ ಚೆನ್ನಾಗಿ ಅರಿತಂತಹ ದೇವರು ನಮ್ಮ ದೇವರಾಗಿದ್ದಾರೆ. ಹೇಗಿದೆ ನಮ್ಮ ಬದುಕು? ನಿಜವಾಗ್ಲೂ ಎಷ್ಟು ಜನ ಈ ದಿನಗಳಲ್ಲಿ ಹಾಯ್ ಆಗಿದ್ದೇನೆ ಎಂದು ಹೇಳಬಲ್ಲರು? ಚೆನ್ನಾಗಿದ್ದೇವೆ ಎಂಬುದಾಗಿ ಸುಮ್ಮನೆ ಆ ಪದ ನಾವು ಬಳಸುತ್ತೇವೆ. ಆದರೆ ನಮ್ಮ ಆಗು ಹೋಗುವಿಕೆಯ ಕುರಿತಾಗಿ ಬಹಳ ಚೆನ್ನಾಗಿ ಅರಿತಿರುವ ಕರ್ತನ ಸನ್ನಿಧಿಯಲ್ಲಿ ನಾವು ಹೇಗೆ ಇದ್ದೇವೆ ಎಂಬುದು ಯಾವ ಮನುಷ್ಯನಿಗೂ ಅರ್ಥ ಆಗಲ್ಲ ಪ್ರಿಯರೇ. ನಮ್ಮ ವಸ್ತ್ರಗಳ ಮೇರೆಗೋ, ನಾವು ಆಡುವ ಮಾತುಗಳ ಮೇರೆಗೋ, ನಮಗಿರುವ ಸ್ಥಿತಿಯ ನಿಮಿತ್ತವೋ, ನಮಗ್ಯಾಕೆ ಎನ್ನುವಂತೆ ಅವರಿಗೇನಾದರೆ ನಮಗೇನು ಅಂದುಕೊಳ್ತಾರೆ ನಮ್ಮ ಸುತ್ತಲಿರುವವರು. ಆದರೆ ನಮ್ಮ ಹೃದಯದಲ್ಲಿರುವ ಆ ವೇದನೆ, ಬಾಧೆ, ಆ ಒಂದು ಕೊರತೆ ನಮ್ಮ ಬದುಕನ್ನು ಅರಿತಿರುವ ದೇವರಿಗೆ ಬಹಳ ಚೆನ್ನಾಗಿ ಗೊತ್ತು. ನಿಮ್ಮನ್ನು ಅರಿತಿರುವ ದೇವರನ್ನು ನೀವು ಅರಿತುಕೊಳ್ಳುವಾಗ ನೀವು ದೊಡ್ಡ ಆಧರಣೆಯನ್ನು ಹೊಂದಿಕೊಳ್ತೀರಿ. ಬಹಳಷ್ಟು ಜನ ಹೇಳ್ತಾರೆ, ಮನುಷ್ಯರು ನಮ್ಮನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ಮನುಷ್ಯರು ನನಗೆ ಹೀಗನ್ನುತ್ತಿದ್ದಾರೆ, ಹಾಗನ್ನುತ್ತಿದ್ದಾರೆ, ಮನುಷ್ಯರಲ್ಲಿ ಯಾರೂ ಸಹಾಯ ಮಾಡ್ತಾ ಇಲ್ಲ ಎಂದು ಸುಮ್ಮನೆ ಮನೋವ್ಯಥೆಗೊಳಗಾಗ್ತಾರೆ. ಆದರೆ ನಮಗೆ ಸಹಾಯ ಮಾಡಬಲ್ಲಂತಹ, ನಮ್ಮನ್ನು ಆಧರಿಸಬಲ್ಲಂತಹ, ನಮ್ಮ ಸಂಗತಿ ಬಹಳ ಚೆನ್ನಾಗಿ ಅರಿತಿರುವ ಕರ್ತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ಕಲಿಯುವುದಾದರೆ, ಆತನಿಗೆ ಹೇಳಿಕೊಳ್ಳುವುದಾದರೆ, ಆ ಶ್ರಮೆಯಲ್ಲಿಯೂ ನಮಗೆ ಆಧರಣೆ ದೊರಕುತ್ತದೆ. ನಮ್ಮ ಅವಶ್ಯಕತೆಗಳೆಲ್ಲ ತೀರಿಸಲ್ಪಡ್ತವೆ. ಭಕ್ತಿ ಅಂದರೆ ಏನೋ ಸ್ವಲ್ಪ ಹೊತ್ತು ಆಚರಿಸಿ ಬಿಟ್ಟು ಬಿಡುವಂಥದ್ದಲ್ಲ. ನಮ್ಮ ಬದುಕನ್ನು ಕರ್ತನಿಗೆ ಸಮರ್ಪಿಸಿಕೊಂಡು ಆತನು ನುಡಿದಿರುವ ಚಿತ್ತದ ಪ್ರಕಾರ, ಅಂದರೆ ಆತನ ವಾಕ್ಯದ ಪ್ರಕಾರ ನಡೆಯುವವರಾಗಿರ್ತೇವೆ. ಪ್ರತಿ ವಿಷಯದಲ್ಲಿ ದೇವರ ಸಹಾಯ ಕೋರಿಕೊಳ್ಳುವವರಾಗಿರ್ತೇವೆ. ಈ ದಿನ ಬಹಳಷ್ಟು ಜನ ಚೆನ್ನಾಗಿದ್ದೇವೆ ಅಂದುಕೊಳ್ಳುತ್ತಲೇ ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ಸ್ಟಕ್ ಆಗ್ತಿದ್ದಾರೆ, ಗುದ್ದುಕೊಳ್ತಿದ್ದಾರೆ. ಉದಾಹರಣೆಗೆ ನೋಡಿರಿ, ನಾವು ಬಹಳ ಚೆನ್ನಾಗಿದ್ದೇವೆ, ಗೆಟ್ ಆನ್ ಆಗ್ತಿದ್ದೇವೆ, ಹಾಗೆ ಹೇಳಿ ಸಮರ್ಥಿಸಿಕೊಳ್ಳುತ್ತಾರೆ. ಹಾಗೆ ಹೇಳುತ್ತಲೇ ಲೈಫ್ ಸ್ಟೈಲ್ನಲ್ಲಿ ನಮಗೆ ಗೊತ್ತಾಗದಂತೆ ಈ ದಿನ ಪ್ರಪಂಚದಲ್ಲಿರುವ ಪ್ರತಿ ಮನುಷ್ಯನೂ ಕೂಡ ನೀವು ಗಮನಿಸಿ ನೋಡುವುದಾದರೆ ಪ್ರತಿ ವ್ಯಕ್ತಿಯೂ ಕೂಡ ಸಾಲದಲ್ಲಿಯೇ ಬದುಕುತ್ತಿದ್ದಾನೆ. ಅಷ್ಟು ದೊಡ್ಡ ಮಾತು ಹೇಳಬೇಡಿ, ಲೋನು ಅಂತ ಹೇಳ್ರಿ ಅಂತೀರಾ? ಹೋಗ್ಲಿ, ಲೋನ್ ಎಂಬ ಮಾತು ಕೂಡ ಬಳಸದೆ EMIಗಳನ್ನು ಕಟ್ಟುತ್ತಲೇ ಬದುಕುತ್ತಿದ್ದೇವೆ ಅನ್ನುತ್ತಾರೆ. ದಟ್ಸ್ ವಾಟ್ ದ ಸಿಸ್ಟಮ್. ಆ ರೀತಿ ಲೋಕದಲ್ಲಿ ತಯಾರಾಗಿದೆ. ಈಗ ನಮ್ಮ ಭಾರತ ದೇಶದಲ್ಲಿ ಕೂಡ ಅಂತಹದೇ ಪರಿಸ್ಥಿತಿ ಎದುರಾಗಿದೆ. ಪೂರ್ವಕಾಲದಲ್ಲಿ ನಮ್ಮ ಹಿರಿಯರು ಬೆಳೆಸಿದ ಬೆಳೆ ಮನೆಗೆ ಸೇರಿದ್ರೆ ಅದನ್ನು ಮಾರಿ ವರ್ಷವೆಲ್ಲ ಕಳೀತಾ ಇದ್ರು ನಮ್ಮ ಪೂರ್ವಿಕರು. ಇಲ್ಲವೇ ಆ ಕಾಲದಲ್ಲಿ ತಿಂಗಳ ಸಂಬಳ ಬಂದ್ರೆ ಅದೇ ಸಂಬಳದಿಂದ 30 ದಿನಗಳವರೆಗೂ ಕುಟುಂಬ ನಡೆಸ್ತಾ ಇದ್ರು. ಆದರೆ ಈ ದಿನಗಳಲ್ಲಿ ಅಲ್ಪ ಸ್ವಲ್ಪ ಸಂಬಳ ಸಿಗುತ್ತೆ, ಸ್ಥಿರತೆ ಇಲ್ಲದ ಉದ್ಯೋಗ ಇರುತ್ತೆ, ಬೆಳೆಯೂ ಕೂಡ ಸರಿಯಾಗಿ ಬೆಳೆಯುವುದಿಲ್ಲ, ಬೆಳೆಗೆ ತಕ್ಕ ಸರಿಯಾದ ಪ್ರತಿಫಲವೂ ಕೂಡ ಪಾಪ ಪ್ರಯಾಸ ಪಡ್ತಿರುವ ರೈತನಿಗೆ ದೊರಕುತ್ತಾ ಇಲ್ಲ. ಎಷ್ಟೋ ಕಷ್ಟಪಟ್ಟು ಕಾಲೇಜಿನಲ್ಲಿ ಎಷ್ಟೋ ದುಡ್ಡು ಕಟ್ಟಿ ಮಕ್ಕಳನ್ನು ಓದಿಸಿದ್ರು ಕೂಡ ಅವರಿಗೆ ಜಾಬ್ ಸಿಗ್ತಾ ಇಲ್ಲ. BTech ಮುಗಿಸಿದ್ದಾರೆ, MTech ಮುಗಿಸಿದ್ದಾರೆ, MBA, MCA ಎಂದು ಯಾವುದಾವುದೋ ಡಿಗ್ರಿ ಹೇಳ್ತಾರೆ. ವಾಟ್ ಆರ್ ಯು ಡೂಯಿಂಗ್ ಅಂದರೆ ಖಾಲಿಯಾಗಿದ್ದೇನೆ, ಉದ್ಯೋಗ ದೊರಕಿಲ್ಲ ಅನ್ನುತ್ತಾರೆ. ಆ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಾಲ ಕೂಡ ಇನ್ನೂ ತೀರಿಸಿಲ್ಲ. ಕೆಲವರಂತೂ ಈ ಮಕ್ಕಳನ್ನು ಇತರ ದೇಶಕ್ಕೆ ಕಳಿಸಿದ್ರೆ ಅಲ್ಲಿ ಓದಿದ್ರೆ ಚೆನ್ನಾಗಿ ಅಲ್ಲೇ ಹೊರದೇಶದಲ್ಲಿ ಉದ್ಯೋಗ ಸಿಗುತ್ತವೆ ಅಂದುಕೊಂಡ್ರೆ ಈಗ ಅದು ಕೂಡ ಯಾವುದೇ ರೀತಿಯಾದಂತಹ ನಂಬಿಕೆಯಿಲ್ಲದ ಸ್ಥಿತಿಯಲ್ಲಿ ಉಳ್ಕೊಳ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಚೆನ್ನಾಗಿದ್ದೇವೆ ಅನ್ನುತ್ತಾರೆ. ಆದರೆ ಆಳವಾಗಿ ಆಲೋಚಿಸಿ ನೋಡೋದಾದರೆ
ಹೇಗಿದ್ದಾರೆ ಎಂದು ಅರ್ಥವಾಗುತ್ತೆ. ಬಹಳಷ್ಟು ಜನಗಳು ಈ ದಿನಮಾನಗಳಲ್ಲಿ ಎಷ್ಟು ಬಾಕಿಗಳಿವೆ, ಎಷ್ಟು EMI ಅಮೌಂಟ್ ಕಟ್ಟಬೇಕು, ನನ್ನ ಆದಾಯವೆಷ್ಟು, ನನ್ನ ಖರ್ಚು ಎಷ್ಟು ಎಂದು ಲೆಕ್ಕಾಚಾರ ಹಾಕ್ತಾರಂತೀರಾ? ಅಷ್ಟಕ್ಕೂ ನಿಮಗೆ ಅಕೌಂಟ್ ಬುಕ್ ಇದೆಯಾ? ಓ, ದೇವರು ಈ ದಿನ ನನಗೆ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾನೆ ಎಂದು ಬರೆದಿಟ್ಕೊಂಡು ನೋಡಿರಿ. ನನ್ನ ಆದಾಯ ಎಷ್ಟು, ನನ್ನ ಖರ್ಚು ಎಷ್ಟು ಎಂದು ಒಮ್ಮೆ ಪ್ರಶ್ನಿಸಿಕೊಂಡು ನೋಡಿ. ಅದಕ್ಕೆ ತಕ್ಕಂತೆ ಸುಧಾರಿಸಿಕೊಂಡು ಪ್ರಾರ್ಥಿಸಿ ನಂಬಿಕೆಯಿಂದ ಜೀವಿಸಿ ನೋಡಿರಿ. ಆಗ ನೀವು ಮನಃಶಾಂತಿಯಿಂದ ಇರ್ತೀರಿ. ಸುಮ್ಮನೆ ಲೋನ್ಗಳನ್ನು ಮಾಡಿ ನಮ್ಮ ಸ್ಥಾನಕ್ಕೆ ಮಿಗಿಲಾಗಿ ಕೊಂಡುಕೊಂಡು ಸಂಪಾದಿಸಿ ಚೆನ್ನಾಗಿದ್ದೇನೆ, ಆರಾಮಾಗಿದ್ದೇನೆ ಎಂದು ಊರಿಗೆಲ್ಲ ನೀವು ಹೇಳ್ಕೊಳ್ತಾ ಇದ್ದೀರಿ. ಆದರೆ ನಿಮಗಿರುವ ಬಾಧೆ ಅವರಿಗೆ ಹೇಗೆ ಕಾಣಿಸುತ್ತದೆ? ನೀವು ಕೊಂಡುಕೊಂಡ ಕಾರು ನೋಡಿ, ಅಬ್ಬೋ ಓಹೋ ದೊಡ್ಡ ಕಾರು ಅನ್ನುತ್ತಾರೆ. ಆ ಕಾರಿಗೆ ಎಷ್ಟು ಸಾಲ ಮಾಡಿದ್ದೀರಿ ಎಂದು, ಎಷ್ಟು EMI ಕಟ್ಟಬೇಕೆಂದು ಅದನ್ನು ನೋಡುವವರಿಗೆ ಏನು ಗೊತ್ತಾಗುತ್ತೆ ಹೇಳಿ? ಕಾರ್ ಸುಮ್ಮನೆ ಕೊಂಡುಕೊಂಡೆ, ಯಾಕೆ ಕೊಂಡುಕೊಂಡೆ ಗೊತ್ತಿಲ್ಲ, ಇದಕ್ಕೆ ಪೆಟ್ರೋಲ್ ಹಾಕ್ಲಿಕ್ಕೆ ದುಡ್ಡಿಲ್ಲ, EMI ಕಟ್ಲಿಕ್ಕಾಗ್ತಾ ಇಲ್ಲ, ಮತ್ತು ಟ್ಯಾಕ್ಸ್ ಅಂತೆ, ಅದು ಇದು ಅಂತೆ, ಆಕ್ಸಿಡೆಂಟ್ ಆದರೆ ಅದು ಮೇಲಿಂದ ಪ್ರಾಬ್ಲಮ್. ನಿಜವಾಗ್ಲೂ ನೋಡಿ ಪ್ರಿಯರೇ, ನಮಗೆ ದೇವರ ಕೃಪೆ ಇಲ್ಲದೆ ನಾವು ಈ ಲೋಕದಲ್ಲಿ ಸಮೃದ್ಧಿಯಾಗಿ ಜೀವಿಸಲಾರೆವು. ನಿಮಗಿರುವವುಗಳಿಗಾಗಿ ದೇವರಿಗೆ ಸ್ತುತಿಸಿರಿ, ನಿಮಗೆ ಬೇಕಾದವುಗಳಿಗಾಗಿ ದೇವರಿಗೆ ಬೇಡಿಕೊಳ್ಳಿರಿ. ಒಮ್ಮೆ ನಾನು ಲೋನ್ ತೆಗೆದುಕೊಳ್ಳಬಾರದು ಎಂಬುದಾಗಿಯೇ ಪ್ರಸಂಗ ಮಾಡ್ತಿದ್ದೆ, ಯಾಕೆಂದ್ರೆ ಬೈಬಲ್ ಹಾಗೆಯೇ ಹೇಳುತ್ತೆ, ಸಾಲ ಪಡೆಯುವವನು ಸಾಲ ಪಡೆದುಕೊಂಡವನಿಗೆ ಬಂದಿ ಆಳಾಗಿರುತ್ತಾನೆಂದು ವಾಕ್ಯ ಹೇಳುತ್ತೆ. ನೀವು ಆಶೀರ್ವದಿಸಲ್ಪಡುವುದಾದರೆ ಸಾಲ ಕೊಡುವವರಾಗಿರುವಿರೇ ಹೊರತು ಸಾಲ ಪಡೆಯುವುದಿಲ್ಲ. ಆದರೆ ಈ ದಿನಗಳಲ್ಲಿ ಅನೇಕರು ಬಂದು ತಮ್ಮ ಸಮಸ್ಯೆಗಳನ್ನು ನನಗೆ ಹಂಚಿಕೊಳ್ಳುವುದನ್ನು ಕೇಳುವಾಗ ಆ ಲೋನ್ ಅಪ್ಲೈ ಮಾಡದಂತೆ, ಆ ಟ್ರಾನ್ಸಾಕ್ಷನ್ಸ್ ಇಲ್ಲದಂತೆ ಅವರು ತಮ್ಮ ಕುಟುಂಬ ನಡೆಸಿಕೊಳ್ಳಲಿಕ್ಕಾಗ್ತಾ ಇಲ್ಲ, ತಮ್ಮ ಅವಶ್ಯಕತೆ ತೀರಿಸಿಕೊಳ್ಳಲಿಕ್ಕಾಗ್ತಿಲ್ಲ. ದ ಸಿಸ್ಟಮ್ ಹ್ಯಾಸ್ ಬಿಕಮ್ ಲೈಕ್ ದಟ್. ಟ್ಯಾಕ್ಸ್ ಅವಾಯ್ಡ್ ಮಾಡುವುದಕ್ಕಾಗಿ ಸಾಲ ತೆಗೆದುಕೊಳ್ಳಿರಿ ಎಂದು ಸಲಹೆ ಕೊಡುವಂತಹ ಬ್ಯಾಂಕುಗಳಿವೆ, ಸರ್ಕಾರದವರು ಕೂಡ ಹೇಳ್ತಿದ್ದಾರೆ. ಆ ರೀತಿ ಸರ್ಕಾರದಿಂದ ಬಂದ ದುಡ್ಡು ಸರ್ಕಾರಕ್ಕೆ ಕಟ್ಟುವುದರಲ್ಲಿ ತಪ್ಪೇನಿದೆ? ಕೈಸರೆ ಅನ್ನೋದು ಕೈಸರನಿಗೆ ಕೊಡಿರಿ, ದೇವರದು ದೇವರಿಗೆ ಕೊಡಿರಿ ಎಂದು ವಾಕ್ಯ ಹೇಳುತ್ತೆ. ಆದರೆ ವಿಚಿತ್ರವೇನೆಂದರೆ, ಈ ದಿನ ಮನುಷ್ಯನು ಟ್ಯಾಕ್ಸ್ ಹೇಗೆ ತಪ್ಪಿಸಿಕೊಳ್ಬೇಕು ಹಾಗೂ ದೇವರಿಗೆ ಕೊಡುವುದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಎಂಬ ಆಸೆಯಲ್ಲಿರುವುದರಿಂದಲೇ ಆ ಕಡೆಯೂ ಈ ಕಡೆಯೂ ಆಶೀರ್ವಾದ ಇಲ್ಲದ ಪರಿಸ್ಥಿತಿಯಲ್ಲಿ ಉಳ್ಕೊಳ್ತಿದ್ದಾರೆ. ದುಡ್ಡು ಹ್ಯಾಂಡಲ್ ಮಾಡುವುದಕ್ಕಾಗಿ ದೈವ ಜ್ಞಾನ ಬೇಕು ಪ್ರಿಯರೇ, ನಂಬಿಗಸ್ತಿಕೆ ಬೇಕು. ನಿಮ್ಮ ಕೈಗೆ ಸಿಗುವ ದುಡ್ಡು ದೇವರ ಕೈಗೆ ಒಪ್ಪಿಸಿಕೊಡೋದಾದರೆ ನಿಮ್ಮ ಕಷ್ಟಾರ್ಜಿತವನ್ನು ನಾನು ಆಶೀರ್ವದಿಸುತ್ತೇನೆ ಎಂದಿದ್ದಾರೆ ದೇವರು. ಎಷ್ಟೇ ಸಂಪಾದಿಸುವವನಾಗಿದ್ರೂ ಕೂಡ ದೊಡ್ಡ ಗಿಡಕ್ಕೆ ದೊಡ್ಡ ಗಾಳಿ ಎನ್ನುವಂತೆ ಕೋಟಿ ರೂಪಾಯಿ ಸಂಪಾದಿಸುವವನಿಗೆ ಅಷ್ಟೇ ಖರ್ಚುಗಳಿರ್ತವೆ, ಲಕ್ಷ ಸಂಪಾದಿಸುವವನಿಗೆ ಅಷ್ಟೇ ಖರ್ಚಿರ್ತವೆ, 10,000 ಸಂಪಾದಿಸುವವನಿಗೆ ಅಷ್ಟೇ ಖರ್ಚುಗಳು ಎದ್ದಿರುತ್ತವೆ. ಅವರವರ ಸ್ಥಿತಿಗೆ ತಕ್ಕ ಹಾಗಿರುತ್ತೆ. ನಾವು ಎಷ್ಟು ಸಂಪಾದಿಸಿದ್ದೇವೆ ಎನ್ನುವಂಥದ್ದು ಮುಖ್ಯವಲ್ಲ, ಸಾಲ ಮಾಡಿದ್ದೇವೆ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಸಾಲ ಒಂದು ರೋಗ ಅಂದಿದ್ದಾರೆ ಒಬ್ಬ ವ್ಯಕ್ತಿ. ಕೆಲವರಿಗಂತೂ ಸಾಲ ಮಾಡದಿದ್ರೆ ಒಂದು ದಿನವೂ ನಿದ್ರೆ ಬರಲ್ಲಂತೆ. ಆದರೆ ನಿಜವಾಗ್ಲೂ ಆಲೋಚಿಸುವುದಾದರೆ ಈ ಸಾಲಕ್ಕೆ ಒಳಗಾದಂಥವನು ಎಲ್ಲೋ ಒಂದು ಸ್ಥಳದಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಮರ್ಯಾದೆ ಕಳೆದುಕೊಳ್ಳುವಂಥದ್ದು, ಕಷ್ಟಕ್ಕೊಳಗಾಗುವುದು, ಮನೋವ್ಯಥೆಗೆ ಒಳಗಾಗೋದು ನಾವು ನೋಡ್ತೇವೆ. ತಮ್ಮ ಸ್ವಂತ ಮನೆಯವರಿಗೂ ಭಾರವಾಗಿ ತಯಾರಾಗುವುದನ್ನು ನಾವು ನೋಡ್ತೇವೆ. ಆದರೆ ದೇವರು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಆಶೀರ್ವಾದಕರವಾಗಿರುತ್ತೆ. ನಮ್ಮ ಜೀವನ ಶೈಲಿಗೂ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ ಪ್ರಿಯರೇ. ನಾವು ಭಕ್ತಿಯಲ್ಲಿರಬೇಕಾದರೆ ಈ ಲೋಕದ ವ್ಯರ್ಥವನ್ನು ನಾವು ಹಿಂಬಾಲಿಸಬಾರದು. ಈ ಲೋಕ ಮಾಲಿನ್ಯದಿಂದ ನಾವು ಮೇಲಿಂದ ಮೇಲೆ ತೊಳೆಯಲ್ಪಡಬೇಕು. ಈ ಲೋಕ ಆಕರ್ಷಣೆಗಳಿಗೆ ಒಳಗಾಗಬಾರ್ದು. ಯೇಸು ಹೇಳಿದ್ದಾರೆ, ಬೈಬಲ್ನಲ್ಲಿ ನಾವು ನೋಡ್ತೇವೆ, ಈ ಲೋಕದಲ್ಲಿರುವುದೆಲ್ಲ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ. ಇವು ತಂದೆಯಿಂದ ಹುಟ್ಟಿದವುಗಳು ಅಲ್ಲ. ಆದರೆ ಲೋಕದಲ್ಲಿ ಮನುಷ್ಯನು ಇವುಗಳಿಗೋಸ್ಕರವೇ ತವಕ ಪಡ್ತಿದ್ದಾನೆ. ನೋಡಿದ್ದೆಲ್ಲ ಕೊಂಡುಕೊಳ್ಳಬೇಕೆಂದು, ಆಶಿಸಿದ್ದೆಲ್ಲ ತಿನ್ನಬೇಕೆಂದು. ಲೋಕದಲ್ಲಿ ದೊಡ್ಡ ವ್ಯಕ್ತಿಯಾಗಿರುವುದಕ್ಕೋಸ್ಕರ ಮನುಷ್ಯರ ಮುಂದೆ ನಾನಾ ವಿಧವಾಗಿ ಪ್ರಯಾಸ ಪಡ್ತಿದ್ದಾನೆ ಮನುಷ್ಯನು. ಯಾವುದು ಒಳ್ಳೆಯದಾಗಿದೆಯೋ, ಯಾವುದು ಅವಶ್ಯಕವಾಗಿದೆಯೋ, ಯಾವುದು ಪ್ರಯೋಜನಕರವಾಗಿದೆಯೋ
ಆ ಜೀವಿತ ಜೀವಿಸುವುದರಲ್ಲಿರುವಂತಹ ಆನಂದ, ಮನುಷ್ಯರನ್ನು ಸಂತೋಷಪಡಿಸುವುದಕ್ಕಾಗಿ ಲೋಕದಲ್ಲಿ ದೊಡ್ಡವರಾಗಿರುವುದಕ್ಕಾಗಿ ಪ್ರಯಾಸ ಪಡುವುದರಿಂದ ಉಂಟಾಗಲ್ಲ ಪ್ರಿಯರೇ. ದೇವರಿಗೆಲ್ಲವೂ ಗೊತ್ತು. ದೇವರು ಯಾಕೆ ನನಗೆ ಹೆಚ್ಚು ಸಂಬಳ ಕೊಡ್ತಿಲ್ಲ ಎನ್ನುತ್ತಾರೆ ಕೆಲವೊಂದು ಜನರು. ಯಾಕೆ ದೇವರು ನನ್ನ ಸಂಬಳದಲ್ಲಿ ಇಲ್ಲವೇ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾ ಇಲ್ಲ ಅನ್ನುತ್ತಾರೆ ಇನ್ನು ಕೆಲವರು. ಮೇ ಬಿ ನಿಮಗೆ ಕೊಟ್ಟಿರುವುದರಲ್ಲಿ ನೀವು ನಂಬಿಗಸ್ತರಾಗಿಲ್ಲವೇನೋ, ನಿಮಗೆ ಕೊಟ್ಟಿರುವುದನ್ನು ನೀವು ನಂಬಿಗಸ್ತಿಕೆಯಿಂದ ಬಳಸುತ್ತಾ ಇಲ್ಲವೇನೋ, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೆ ಸಲ್ಲಿಸುತ್ತಾ ಇಲ್ಲವೇನೋ, ಸರ್ಕಾರಕ್ಕೆ ಸಲ್ಲಿಸಬೇಕಾದದ್ದು ಸರ್ಕಾರಕ್ಕೆ ಸಲ್ಲಿಸುತ್ತಾ ಇಲ್ಲವೇನೋ. ಆ ಹಣವನ್ನೆಲ್ಲ ಮಿಸ್ಯೂಸ್ ಮಾಡ್ತಾ ಇದ್ದೀರಿ, ಹಾಳು ಮಾಡಿಕೊಳ್ತಾ ಇದ್ದೀರಿ, ವ್ಯರ್ಥ ಮಾಡಿಕೊಳ್ತಾ ಇದ್ದೀರಿ, ಅನಾವಶ್ಯಕವಾದವುಗಳನ್ನು ಕೊಂಡುಕೊಳ್ತಾ ಇದ್ದೀರಿ. ಗಮನ ಕೊಟ್ಟು ಕೇಳಿ. ಬೈಬಲ್ನಲ್ಲಿ ಒಬ್ಬ ಯಜಮಾನ ಒಬ್ಬನಿಗೆ 5 ತಲಾಂತು ಕೊಡ್ತಾನೆ, ಒಬ್ಬನಿಗೆ 2, ಒಬ್ಬನಿಗೆ 1 ತಲಾಂತು ಕೊಡ್ತಾನೆ. ಯಾಕೆ ಹಾಗೆ ಕೊಟ್ಟನೆಂಬ ಪ್ರಶ್ನೆ ನಿಮಗಿದೆಯಾ? ಉತ್ತರ ಅಲ್ಲೇ ಇದೆ. ಅವರ ಸಾಮರ್ಥ್ಯದ ಮೇರೆಗೆ ಅವರಿಗೆ ಹಾಗೆ ಕೊಟ್ಟನು. ಅವನು 5 ತಲಾಂತುಗಳನ್ನು ಹ್ಯಾಂಡಲ್ ಮಾಡಬಲ್ಲನು, ಅದನ್ನು ನಂಬಿಗಸ್ತಿಕೆಯಿಂದ ಬಳಸಬಲ್ಲನು, ಅದನ್ನು ಅಭಿವೃದ್ಧಿಪಡಿಸಬಲ್ಲನು ಎಂದು ಅರಿತು 5 ಕೊಡ್ತಾನೆ. 2ನೇ ಅವನಿಗೆ ಬಹುಶಃ ಅಷ್ಟೊಂದು ಕೆಪಾಸಿಟಿ ಇಲ್ಲವೇನೋ, ಆದರೂ ನಂಬಿಗಸ್ತನಾಗಿದ್ದನು. ಅಷ್ಟೊಂದು ತಿಳುವಳಿಕೆ, ಅಷ್ಟೊಂದು ಜ್ಞಾನ, ಅಷ್ಟೊಂದು ಅವಕಾಶ ಅವನಿಗಿಲ್ಲವೇನೋ, ಅದಕ್ಕೆ 2 ತಲಾಂತನ್ನು ಕೊಡ್ತಾನೆ. ಮತ್ತೊಬ್ಬನ ಮನಸ್ತತ್ವ ಎಂಥದ್ದೆಂದು ನಮಗೆ ಗೊತ್ತಾಗುತ್ತೆ. ಅವನು ಕೃತಜ್ಞತೆ ಇಲ್ಲದವನಾಗಿದ್ದನು, ದೇವರನ್ನು ಅರ್ಥ ಮಾಡಿಕೊಳ್ಳದವನಾಗಿದ್ದನು. ಆದರೂ ಕೂಡ ಕರ್ತನು ಅವನಿಗೆ ಕೊಡುವುದೇ ಅವಶ್ಯಕತೆ ಇರಲಿಲ್ಲ. ಪರವಾಗಿಲ್ಲ, ಈ ಅವಕಾಶ ಉಪಯೋಗಿಸಿಕೊಳ್ತಾನೇನೋ ಎಂದು 1 ಅವಕಾಶ ಕೊಡ್ತಾರೆ, 1 ತಲಾಂತು ಕೊಡ್ತಾರೆ. ಆದರೆ ಆ ವ್ಯಕ್ತಿ ಅದನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಇರುವವನಿಗೆ ಇನ್ನೂ ಹೆಚ್ಚಿದ್ದನ್ನು ಕೊಡಿರಿ, ಇಲ್ಲದಿರುವವನ ಬಳಿಯಿಂದ ಇರುವುದನ್ನು ಕೂಡ ಕಸ್ಕೊಳ್ಳಿರಿ ಎಂದು ಯೇಸು ಹೇಳಿದ್ದಂತೆ, ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿಲ್ಲದಿದ್ದರೆ ಅತ್ಯಧಿಕವಾದವುಗಳನ್ನು ಹೇಗೆ ಹೊಂದಲು ಸಾಧ್ಯ? ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವುದರಲ್ಲಿ ಸಂತೃಪ್ತರಾಗಿರುವಂಥದ್ದು, ನಿಮ್ಮ ಮನಸ್ಸನ್ನು ಕಳವಳಪಡಿಸಿಕೊಳ್ಳಲಾರದೆ, ದುಡ್ಡಿನ ವಿಷಯದಲ್ಲಿ ವಾಗ್ವಾದ ಇಟ್ಟುಕೊಳ್ಳದಂತೆ. ಅಯ್ಯೋ, ಎಂತಹ ಭಯಂಕರವಾದ ಪರಿಸ್ಥಿತಿಗಳಿಗೆ ಈ ದಿನ ಮನುಷ್ಯರು ಬಿದ್ದೋಗ್ತಿದ್ದಾರೆ ನೋಡಿ. ಗಂಡ ಹೆಂಡತಿಯರಿಬ್ಬರು 2 ಮಾತಾಡಿಕೊಂಡ್ರೆ ಅವರಾಡುವ ಮೊದಲ ಮಾತು ದುಡ್ಡಾಗಿದೆಯಾ, ದುಡ್ಡಿನ ಕುರಿತಾಗಿದೆಯೋ ಅವರ ವಾದ, ದುಡ್ಡಿನ ಕುರಿತಾಗಿದೆಯೋ ಅವರ ಡಿಸ್ಕಷನ್, ದುಡ್ಡಿಗೋಸ್ಕರವೋ ಅವರ ಹೋರಾಟ. ಅಂತಹ ಸ್ಥಿತಿಗೆ ಬಿದ್ದೋಗಿದ್ದಾರೆ. ಅಣ್ಣ ತಮ್ಮಂದರ ನಡುವೆ ಅನುಬಂಧ ಇರ್ತಾಯಿತ್ತು. ಒಬ್ಬರಿಗೊಬ್ಬರು ಯೋಗಕ್ಷೇಮ ವಿಚಾರಿಸಿಕೊಂಡು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ತಾ ಇದ್ರು. ಈ ದಿನಗಳಲ್ಲಿ ಅಣ್ಣ ತಮ್ಮಂದಿರು ಒಂದಾಗೋದೇ ಆಸ್ತಿ ಹಂಚುವಾಗ ಮಾತ್ರ ಅಂತೆ. ತಂದೆಯ ಬಳಿಗೆ ಬರುವುದೇ ನಮಗೆ ಸಲ್ಲತಕ್ಕದನ್ನು ಹಂಚಿಕೊಡು ಎಂದು ಕೇಳುವುದಕ್ಕಾಗಿ ಅಂತೆ. ದುಡ್ಡೇ ಪ್ರಧಾನವಾಗ್ಬಿಟ್ಟಿದೆ ಲೋಕದಲ್ಲಿ, ಹೌದಲ್ಲವೇ? ದುಡ್ಡಿದ್ರೆ ಮಾತ್ರ ಮನುಷ್ಯರು ಗೌರವಿಸುತ್ತಾರೆಂದು ಹೇಳ್ತಾರಲ್ಲವೇ? ದುಡ್ಡಿದ್ರೆ ಗೌರವಿಸುವುದು ಕರೆಕ್ಟೇನೋ, ಆದರೆ ಆ ದುಡ್ಡು ಎಷ್ಟೊತ್ತಿರುತ್ತೆ ನಿಮ್ಮ ಬಳಿಯಲ್ಲಿ? ದುಡ್ಡಿದ್ರೆ ಗೌರವಿಸುವಂಥವರು ದುಡ್ಡು ಹೋದ ನಂತರ ನಿಮಗೇನು ಮಾಡ್ತಾರೆ ಹೇಳಿ? ನಿಮ್ಮ ಒಳ್ಳೆ ಗುಣಗಳ ಮೇರೆಗೆ, ನಿಮ್ಮ ಸ್ವಭಾವದ ಮೇರೆಗೆ, ನಿಮ್ಮ ಪ್ರೀತಿಯ ಮೇರೆಗೆ, ನಿಮ್ಮ ಯಥಾರ್ಥ ಜೀವಿತದ ಮೇರೆಗೆ ನೀವು ಸನ್ಮಾನಿಸಲ್ಪಡ್ತೀರಿ. ಈ ದಿನ ಯಾವ ವಿಷಯದಲ್ಲಿ ನಿಮ್ಮ ಮನಸ್ಸು ಕಳವಳಗೊಳ್ತಿದೆ? ಸಂಪಾದನೆ ವಿಷಯದಲ್ಲಿಯೋ, ಖರ್ಚುಗಳ ವಿಷಯದಲ್ಲಿಯೋ, ಕಟ್ಟಬೇಕಾದಂತಹ EMIಗಳ ವಿಷಯದಲ್ಲಿಯೋ, ಸಾಲದ ಬಾಧೆಯೋ, ಶಕ್ತಿಗೆ ಮೀರಿದ ಸಾಲ ಮಾಡಿ ಅವಮಾನಕ್ಕೊಳಗಾಗಿದ್ದೀರಾ? ಬ್ಯಾಂಕ್ನಿಂದ ಫೋನ್ ಕರೆಗಳು ಬಂದಾಗ ಅವರಿಗೆ ಉತ್ತರಿಸಲಿಕ್ಕಾಗದೆ ಫೋನ್ ನಂಬರೇ ಬದಲಾಯಿಸುತ್ತಾ ಇದ್ದೀರಾ? ಒಂದು ವಿಷಯ ಜ್ಞಾಪಕದಲ್ಲಿಟ್ಕೊಳ್ಳಿ ಪ್ರಿಯರೇ, ದೇವರು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಆಶೀರ್ವಾದವಾಗಿರುತ್ತೆ. ಈ ದಿನ ದೇವರಲ್ಲಿ ನಂಬಿಕೆ ಇಡಿರಿ. ದೇವರೇ, ನನ್ನ ಸಾಲಗಳ ನಿಮಿತ್ತ ನಾನು ಬಾಧೆ ಪಡ್ತಿದ್ದೇನೆ, ಈ ಸಾಲವೆಲ್ಲ ಕ್ಲಿಯರ್ ಮಾಡುವ ಹಾಗೆ ನಿಮ್ಮ ಹಸ್ತವನ್ನು ಚಾಚಿರಿ. ಹೇಗೆ ಮಾಡ್ತಾರೆಂದು ಗೊತ್ತಿಲ್ಲ, ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಅಂಧಕಾರ ಸ್ಥಳದಲ್ಲಿರುವ ಧನನಿಧಿ ಕೊಡ್ತೇನೆಂದಿದ್ದಾರೆ. ಒಬ್ಬ ವಿಧವೆಯ ಮಗನನ್ನು ಸಾಲ ಕೊಟ್ಟವರು ಕರೆದುಕೊಂಡು ಹೋಗ್ತಿರುವಾಗ ಅವಳು ದೇವರ ಸೇವಕನ ಬಳಿಗೆ ಹೋಗಿ, ಅಯ್ಯ, ನನ್ನ ಗಂಡ ಸಾಲ ಮಾಡಿ ಸತ್ತೋಗಿದ್ದಾನೆ, ಈಗ ಸಾಲ ಕೊಟ್ಟವರು ಬಂದು ನನ್ನ ಮಗನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ, ಆಗ ತಕ್ಷಣವೇ ಆ ಸೇವಕನು ಚೆಕ್ ಬರೆದು ಕೊಡಲಿಲ್ಲ, ಆದರೆ ಸಾಲ ತೀರಿಸುವುದಕ್ಕಾಗಿ ತನ್ನ ಬಳಿ ಇರುವ ದುಡ್ಡು ಕೊಡಲಿಲ್ಲ. ಆದರೆ ನಿನ್ನ ಹತ್ತಿರ ಏನಿದೆ ಎಂದು ಕೇಳ್ತಾನೆ. ಆಗ ಸ್ವಲ್ಪ ಎಣ್ಣೆ ಇದೆ ಅನ್ನುತ್ತಾಳೆ. ಆ ಸ್ವಲ್ಪ ಎಣ್ಣೆ ಅನೇಕ ಪಾತ್ರೆಗಳಲ್ಲಿ ಹೊಯ್ಯಿ ಅಂದಾಗ ಆ ಸೇವಕನು ಹೇಳಿದಂತೆ ಎಲ್ಲರೂ ಐಕ್ಯತೆಯಿಂದ ಮಾಡಿದಾಗ ಏನಾಯ್ತು ಗೊತ್ತಾ? ಆ ಸ್ವಲ್ಪ ಎಣ್ಣೆಯನ್ನು ದೇವರು ಆಶೀರ್ವದಿಸಿ ಅಲ್ಲಿನ ಪಾತ್ರೆಗಳೆಲ್ಲ ತುಂಬುವಂತೆ ಮಾಡ್ತಾರೆ. ಆ ಎಣ್ಣೆಯೆಲ್ಲ ಮಾರಿ ನಿನ್ನ ಸಾಲ ತೀರಿಸಿಕೋ ಅಂದಾಗ
ಆಗ ಅವಳು ಎಣ್ಣೆಯ ವ್ಯಾಪಾರಸ್ಥಳಾಗಿ ಮಾರ್ಪಡ್ತಾಳೆ. ದೇವರು ಮಾಡುವ ಕಾರ್ಯಗಳು ಊಹೆಗೆ ಮಿಗಿಲಾಗಿರುತ್ತವೆ. ಆತನು ಆಶೀರ್ವದಿಸಿದರೆ ಅಭಿವೃದ್ಧಿ ಆಗುತ್ತಲೇ ಇರುತ್ತದೆ. ಆ ಚರಾಪ್ತೆಯ ವಿಧವೆಯ ಮನೆಯಲ್ಲಿರುವ ಮಡಿಕೆಯಲ್ಲಿನ ಹಿಟ್ಟು ಮುಗಿದು ಹೋಗಲಿಲ್ಲ, ಎಣ್ಣೆ ಖಾಲಿಯಾಗಲಿಲ್ಲ, ಬರಗಾಲವೆಲ್ಲ ಸಮೃದ್ಧಿಯಾಗಿತ್ತು ಎಂಬ ಮಾತು ಈ ದಿನಕ್ಕೂ ಕೂಡ ನಮ್ಮ ಜೀವಿತದಲ್ಲಿ ಅದನ್ನು ಅನ್ವಯಿಸಿಕೊಂಡು ನಂಬುವುದಾದರೆ ಅದನ್ನು ಅನುಭವಿಸಬಹುದು. ನಿಮ್ಮ ಸಂಪಾದನೆ ದೇವರಿಗೆ ಕೊಟ್ಟು, ಇದೇ ನನ್ನ ಸಂಪಾದನೆ ದೇವರೇ, ಆಶೀರ್ವದಿಸಿರಿ, ಇದನ್ನು ಜ್ಞಾನದಿಂದ ಬಳಸಲು ಸಹಾಯ ಮಾಡಿರಿ ಎಂದು ಬೇಡಿಕೊಂಡು ನೋಡಿ. ನಿಮ್ಮ ಜೀವಿತ ನಿಮಗೆ ಸಾಕಾಗಿದ್ದಷ್ಟೇ ಅಲ್ಲದೆ ಉಳಿದುಕೊಳ್ಳುತ್ತೆ. ಯಾವಾಗ ಈ ದುಡ್ಡಿನ ಸಮಸ್ಯೆ ನಮ್ಮ ಮನಸ್ಸಿನಿಂದ ಹೊರಟು ಹೋಗ್ತದೋ, ಅದರ ಕುರಿತೇ ಆಲೋಚಿಸಿ ಅದರ ಕುರಿತೇ ಚಿಂತಿಸುವಂತಹ ಇವೆಲ್ಲವುಗಳಿಂದ ಬಿಡುಗಡೆ ಹೊಂದುತ್ತೇವೆ. ನಂತರ ಪ್ರಶಾಂತವಾಗಿರ್ತೇವೆ, ದೇವರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೇವೆ, ಪ್ರಯೋಜನಕರವಾದವುಗಳ ಮೇಲೆ ನಮ್ಮ ಮನಸ್ಸಿಡುವವರಾಗಿರ್ತೇವೆ. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ದಯವಿಟ್ಟು ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಚೆನ್ನಾಗಿದ್ದೇವೆ ಎಂದು ಹೇಳ್ತಾ ಇದ್ರು ಕೂಡ ಎಂತಹ ಬಾಧೆಯಲ್ಲಿ ನಿಮ್ಮ ಮಕ್ಕಳಿದ್ದಾರೆಂದು ನೀವು ಬಹಳ ಚೆನ್ನಾಗಿ ಅರ್ಥ ದೇವರಾಗಿದ್ದೀರಿ. ಈ ಲೋಕದಲ್ಲಿ ಬದುಕುವುದಕ್ಕಾಗಿ ನಮಗೆ ದುಡ್ಡು ಬೇಕು ಎಂಬುದಾಗಿ, ಆ ದುಡ್ಡೇ ಪ್ರಾಮುಖ್ಯವಾಗಿದೆಯೆಂದು ನಾವು ರಾತ್ರಿ ಹಗಲು ಪ್ರಯಾಸ ಪಡುವವರಾಗಿರಲಾರದಂತೆ ನಮ್ಮ ಯೇಸು ನಮ್ಮನ್ನು ಆಶೀರ್ವದಿಸುವುದಾದರೆ, ನನ್ನ ಕರ್ತನು ನನ್ನನ್ನು ಆಶೀರ್ವದಿಸುವುದಾದರೆ, ನನ್ನ ಅವಶ್ಯಕತೆಗಳೆಲ್ಲ ತೀರಿ ಹೋಗ್ತವೆ. ಮನುಷ್ಯರನ್ನು ಆಶ್ರಯಿಸುವುದಕ್ಕಿಂತಲೂ ಯೆಹೋವನನ್ನೇ ಆಶ್ರಯಿಸುವುದೇ ಒಳ್ಳೆಯದು ಎಂದು ನಂಬಲು ಸಹಾಯ ಮಾಡಿರಿ. ಈಗಾಗಲೇ ಸಾಲದ ಬಾಧೆಯಲ್ಲಿರುವವರು, ಅನವಶ್ಯಕವಾದ ನಷ್ಟದಲ್ಲಿರುವವರು, ಆಕ್ಸಿಡೆಂಟ್ಸ್ ನಿಮಿತ್ತ, ಪ್ರಕೃತಿ ವಿಕೋಪದ ನಿಮಿತ್ತ ಹೊಲದ ಬೆಳೆಯೆಲ್ಲ ಹಾಳಾಗಿ, ಕೆಲಸ ದೊರಕದೆ, ಉದ್ಯೋಗ ದೊರಕದೆ, ಆರ್ಥಿಕ ತೊಂದರೆಗಳಿಂದ ಒದ್ದಾಡುತ್ತಾ ಜೀವಿತದಲ್ಲೇ ವಿರಕ್ತಿಗೆ ಒಳಗಾಗುವಂಥವರು ಯೆಹೋವ ಈರೆಯಾಗಿದ್ದಾರೆ ಎಂದು ನಂಬುವುದಕ್ಕಾಗಿ, ಯೇಸುವಿನ ಕಡೆಗೆ ನೋಡಿ ಪ್ರಾರ್ಥಿಸುವುದಕ್ಕಾಗಿ, ಪ್ರತಿ ಅವಶ್ಯಕತೆ ತೀರಿಸುವ ಯೇಸು ನಮಗಿದ್ದಾರೆ ಎಂದು ನಂಬಿ ಅದ್ಭುತ ಕಾರ್ಯಗಳನ್ನು ತಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವ ಹಾಗೆ ಪ್ರತಿ ಕುಟುಂಬದಲ್ಲಿರುವ ಪ್ರತಿ ಕೊರತೆಯನ್ನು ನೀಗಿಸಿ ನಿಮ್ಮ ನಾಮ ಮಹಿಮೆಪಡಿಸಿಕೊಳ್ಳಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಹಾಗೂ ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತವಾಗಿ ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿ ಎಂದು ಮೇಲಿಂದ ಮೇಲೆ ಹೇಳ್ತಿದ್ದೇನೆ, ನೆನಪಿನಲ್ಲಿಟ್ಕೊಳ್ಳಿ. ನೀವು ಮೊದಲ ಸಾರಿ ಕಳಿಸುವುದಾದರೆ ನಿಮ್ಮ ಪಿಕ್ಚರ್ ಕೂಡ ಆಡ್ ಮಾಡಿರಿ. ಅರ್ಥಗರ್ಭಿತವಾಗಿ ನಿಮಗೋಸ್ಕರ ಪ್ರಾರ್ಥಿಸಲು ಸಹಕರಿಸಿದವರಾಗಿರ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.